ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶ್ರೀ ಗುರು ಶಾಂತೇಶ್ವರ ಮಹಾಸ್ವಾಮಿ ರಥೋತ್ಸವ ಗುರುವಾರ ಸಂಜೆ ವೈಶಿಷ್ಟ್ಯಪೂರ್ಣವಾಗಿ ಜರುಗಿದೆ. ನಗರದ ಹಿರೇಮಠದಲ್ಲಿ ಪ್ರಾತಃ ಕಾಲದಿಂದ ವಿಶೇಷ ರುದ್ರಾಭಿಷೇಕ, ವಟುಗಳಿಗೆ ಆಯಾಚಾರ, ಶ್ರೀ ಶಬರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ತೊಟ್ಟಿಲೋತ್ಸವ ಜರುಗಿದ್ದು, ಸಂಜೆ ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದಿಂದ ಶ್ರೀ ಗುರು ಶಾಂತೇಶ್ವರ ರಥೋತ್ಸವ ಅದ್ದೂರಿಯಾಗಿ ಆರಂಭವಾಗಿದೆ. ರಥೋತ್ಸವಕ್ಕೆ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹಾಗೂ ಯರುನಾಳ ಕಾಳಿಕಾದೇವಿ ಮಠದ ಶ್ರೀ ಬ್ರಹ್ಮಾನಂದ ಅಜ್ಜನವರು ಚಾಲನೆ ಕೊಟ್ಟಿದ್ದಾರೆ. ಇನ್ನು ರಥೋತ್ಸವದಲ್ಲಿ ನಗರದ ದೇವತೆಗಳ ಪಲ್ಲಕ್ಕಿ ಹಾಗೂ ನಂದಿಕೋಲುಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಕರಡಿ ಮಜಲು, ಡೊಳ್ಳು ಹಾಗೂ ಮಾರಿಗುಡಿ ಉತ್ಸವ ಆನೆ ರಥೋತ್ಸವಕ್ಕೆ ರಂಗು ನೀಡಿದೆ. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹುಕ್ಕೇರಿ ಹಿರೇಮಠದ ಶ್ರೀ ಶಬರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಳೆದ 10 ದಿನಗಳಿಂದ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನದಲ್ಲಿ ದಿನನಿತ್ಯ ವಿಶೇಷ ಪೂಜೆ ಕೈಂಕರ್ಯಗಳು ಜರುಗಿದ್ವು. ಇವತ್ತು ಗುರುವಿನ ರಥವನ್ನ ಶಿಷ್ಯರು ಎಳೆದಿದ್ದು ಮನಸ್ಸಿಗೆ ಖುಷಿ ಉಂಟು ಮಾಡಿದೆ ಎಂದಿದ್ದಾರೆ. ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವ ಇವತ್ತು ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬಂದಿದೆ. ಬಹುಶಃ ಗುರುಶಾಂತೇಶ್ವರ ರಥೋತ್ಸವವನ್ನ ಹುಕ್ಕೇರಿ ಮಹಾನಗರದಲ್ಲಿ ಎಲ್ಲಾ ದೇವರ ಪಲ್ಲಕ್ಕಿ ಉತ್ಸವವು ಕೂಡ ಇವತ್ತು ಜರುಗುತ್ತದೆ. ಉದ್ದೇಶ ಏನಂತಂದ್ರೆ, ಭಾರತದಲ್ಲಿರುವ ಎಲ್ಲಾ ದೇವರುಗಳು ಒಂದಾಗಿ ನಮ್ಮ ಭಾರತೀಯರಿಗೆ ಸಂಸ್ಕಾರವನ್ನು ನೀಡತಕ್ಕಂತ ಅಪರೂಪದ ಕಾರ್ಯ ಆಗ್ಲಿ ಅನ್ಕೊಂಡು ಈ ವರ್ಷ ವಿಶೇಷವಾಗಿ ಜಾತ್ರೆಯಲ್ಲಿ ಎಲ್ಲಾ ದೇವರ ಪಲ್ಲಕ್ಕಿಯನ್ನು ಕೂಡ ಕರೆತಂದು ಗುರುಶಾಂತೇಶ್ವರ ರಥೋತ್ಸವವನ್ನ ನಾವು ಅದ್ದೂರಿಯಾಗಿ ಆಚರಿಸಿದ್ದೇವೆ. ಮತ್ತೆ ಇನ್ನೊಂದೇನು ಸಂತೋಷದ ಸಂಗತಿ ಅಂತಂದ್ರೆ, ಭಾರತ ಯಾವತ್ತೂ ಕೂಡ ಶಕ್ತಿಶಾಲಿ ದೇಶ ಅನ್ನೋದು ನಮ್ಮ ಭಾರತೀಯ ಸೇನಾಪಡೆ ಇವತ್ತು ಸಾಬೀತುಪಡಿಸಿದೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಕೂಡ ಈ ಜಾತ್ರಾ ಮಹೋತ್ಸವದಲ್ಲೂ ಕೂಡ ವಿಶೇಷವಾಗಿ ಸಂಕಲ್ಪವನ್ನ ಮಾಡಿ ಭಾರತೀಯ ಎಲ್ಲಾ ಸೇನೆಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮ ವಿರುದ್ಧ ಯಾರಾದ್ರೂ ನಿಂತ್ರೆ ಅವರಿಗೆ ತಕ್ಕ ಪಾಠ ಕಲಿಸುವ ಕಾರ್ಯವೂ ಕೂಡ ಧರ್ಮ ಮಾಡ್ತದೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಿ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನ ಶ್ರೀಮಠ ಮಾಡ್ತಾರೆ. ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯ ಶ್ರೀ ಮಹಂತೇಶ್ ಆರಾಧ್ಯ ಮಠ ಅವರು ಮಾತನಾಡಿದ, ಹುಕ್ಕೇರಿ ಹಿರೇಮಠದ ಶ್ರೀ ಗುರು ಶಾಂತೇಶ್ವರ ಜಾತ್ರೆ ವರ್ಷದಿಂದ ವರ್ಷಕ್ಕೆ ಅತಿ ವೈಶಿಷ್ಟ್ಯ ಪಡಿತಾ ಇದೆ. ಇವತ್ತು ಶ್ರೀ ಗುರು ಶಾಂತೇಶ್ವರ ರಥೋತ್ಸವದಲ್ಲಿ ಊರಿನ ಎಲ್ಲ ದೇವತೆಗಳ ಪಲ್ಲಕ್ಕಿ ಹಾಗೂ ನಂದಿಕೋಲುಗಳು ಭಾಗಿಯಾಗಿದ್ದು ವಿಶೇಷವಾಗಿದೆ. ದೇಶದಲ್ಲಿ ನೆಮ್ಮದಿ ಲಭಿಸಲು ಗುರುವಿನ ಆಶೀರ್ವಾದ ಇರಲಿ ಎಂದು ಆಶಿಸ್ತೀನಿ ಎಂದಿದ್ದಾರೆ. ಹುಕ್ಕೇರಿಯ ಮಹಾನಗರದಲ್ಲಿ ವರ್ಷ ಪದ್ಧತಿಯಂತೆ ಈ ವರ್ಷನೂ ಕೂಡ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವರ್ಷದ ಜಾತ್ರಾ ಮಹೋತ್ಸವ ವಿಶೇಷ ಏನು ಅಂತಂದ್ರೆ, ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವತೆಗಳಿಗೆ ವಿಳ್ಳೆಯನ್ನು ಕೊಟ್ಟು ಅವೆಲ್ಲಾ ದೇವತೆಗಳನ್ನ ಶ್ರೀಮಠಕ್ಕೆ ಬರಮಾಡಿಕೊಂಡು ಶ್ರೀಮಠದ ಕರ್ತೃವಿನ ಗದ್ದುಗೆಯ ಶಕ್ತಿ ಆಗಿರುವಂತ ಗುರುಶಾಂತೇಶ್ವರರ ಒಂದು ಮೂರ್ತಿಯನ್ನ ರಥೋತ್ಸವದಲ್ಲಿ ಅಷ್ಟೇ ಮೆರವಣಿಗೆ ಮಾಡಬಹುದಾಗಿತ್ತು. ಆದ್ರೆ ಗುರುಗಳ ಆಜ್ಞೆ ಏನೋ ಗೊತ್ತಿಲ್ಲ, ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವರುಗಳಿಗೂ ಕೂಡ ಪಲ್ಲಕ್ಕಿ ಉತ್ಸವದ ಮುಖಾಂತರವಾಗಿ ಈ ವರ್ಷ ಗುರುಶಾಂತೇಶ್ವರ ಒಂದು ರಥೋತ್ಸವನ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಆ ಗುರುಗಳಾಗಿರುವಂತ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಪ್ಪಣೆ ಇದು ಎಷ್ಟರ ಮಟ್ಟಿಗೆ ನಿಜವಾಗಿದೆ ಅಂತಂದ್ರೆ, ಈ ಒಂದು ಭಾಗಕ್ಕೆ ಗುರುಶಾಂತನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋದು ಇಷ್ಟೇ, ಸಕಾಲಕ್ಕೆ ಮಳೆ ಬೆಳೆ ಆಗ್ಬೇಕು, ಅದರ ಜೊತೆಗೆ ರೈತರ ಒಂದು ಬಾಳ್ವೆ ಜೀವನ ಹಸನಾಗ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಗುರುಗಳು ಮಾಡಿರ್ತಕ್ಕಂಥ ಈ ಮಹತ್ತರವಾಗಿರುವಂತ ಕಾರ್ಯಕ್ಕೆ ಇಲ್ಲಿ ಪಲ್ಲಕ್ಕಿ ಒಳಗಿರ್ತಕ್ಕಂಥ ಎಲ್ಲಾ ದೇವಾನು ದೇವತೆಗಳಿಗೆ ಸಾಕ್ಷೀಕೃತರಾಗ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ನಾಡಿಗೆ ಒಳ್ಳೇದಾಗ್ಬೇಕು, ರೈತನ ಭವಿಷ್ಯ ಒಳ್ಳೇದಾಗ್ಬೇಕು, ಗುರುಶಾಂತೇಶ್ವರನ ನಂಬಿರುವಂತ ಸಮಸ್ತ ಸದ್ಭಕ್ತರಿಗೆ ಒಳ್ಳೇದಾಗ್ಬೇಕು ಅನ್ನುವಂತ ಮಹದಾಶೆಯನ್ನು ಇಟ್ಕೊಂಡು ಈ ಒಂದು ವಿನೂತನವಾಗಿರುವಂತಹ ರಥೋತ್ಸವವನ್ನ
ನಾವೆಲ್ಲ ಕಣ್ತುಂಬಿಸ್ಕೊಂಡು ನೋಡ್ತಕ್ಕಂಥ ಒಂದು ಸಂಭ್ರಮದ ವಿಚಾರ. ಅದಕ್ಕೆ ಆ ಗುರುಗಳ ಶ್ರೀರಕ್ಷೆ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಜಗದ್ಗುರುಗಳ ಆಶೀರ್ವಾದ, ಬಸವಾದಿ ಪ್ರಮಥರ ಆಶೀರ್ವಾದ, ಗುರುಶಾಂತೇಶ್ವರ ಶ್ರೀರಕ್ಷೆ ಸಮಸ್ತ ನಾಡಿನ ಜನಕ್ಕೆ ಇರಲಿ ಅಂತ ತಿಳ್ಕೊಂಡು ಈ ಮೂಲಕ ಶುಭವನ್ನು ಹಾರೈಸ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಇವತ್ತು ವಿಶೇಷವಾಗಿ ಬೆಳಗ್ಗೆ ಗುರುಶಾಂತೇಶ್ವರ ಕರ್ತೃಗದ್ದಿಗೆ ನಾನೊಬ್ಬ ಮುಜರಾ ಇಲಾಖೆ ಒಬ್ಬ ಸದಸ್ಯನಾಗಿ ಹೇಳಬೇಕಾಗಿದ್ದಿಷ್ಟೇ. ನಿನ್ನೆ ಸರ್ಕಾರದ ವತಿಯಿಂದ ನಡೆದಿರುವಂತ ಎಲ್ಲಾ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ದೇವರುಗಳಿಗೆ ವಿಶೇಷವಾಗಿರುವಂತ ಈ ಭಾಗದ ಅದರ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರ ಕುಟುಂಬ ಚೆನ್ನಾಗಿರ್ಲಿ ಅಂತ ತಿಳ್ಕೊಂಡು ನಮ್ಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಒಂದು ಆದೇಶವನ್ನು ಹೊರಡಿಸಿದ್ರು. ಇವತ್ತು ಬೆಳಗ್ಗೆನೂ ಕೂಡ ಗುರುಶಾಂತೇಶ್ವರನಿಗೆ ವಿಶೇಷವಾಗಿರುವಂತ ಈ ಸೈನಿಕರ ಕುಟುಂಬಗಳಿಗೆ, ನಮ್ಮ ಭಾಗದ ಸೈನಿಕರ ಒಂದು ಆಯುಷ್ಯಕ್ಕೆ, ಆರೋಗ್ಯಕ್ಕೆ ಯಾವುದೇ ರೀತಿಯಿಂದ ಕುಂದುಕೊರತೆಗಳು ಬಾರದು ಅನ್ನುವಂತ ಉದ್ದೇಶದಿಂದ ರೇಣುಕಾರ ಮೂರ್ತಿಗೆ, ಗುರುಶಾಂತೇಶ್ವರ ಮೂರ್ತಿಗೆ, ತಾಯಿ ಅನ್ನಪೂರ್ಣೇಶ್ವರಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನು ಕೂಡ ತಾವೆಲ್ಲ ನೋಡಿದರೆ. ನಾವು ಕೇಳೋದು ಇಷ್ಟೇ, ದೇವರ ಆಶೀರ್ವಾದ ನಮ್ಮ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರ ಮೇಲೆ ಇರಲಿ ಅಂತ ತಿಳ್ಕೊಂಡು ಕೂಡ ನಾವು ಕೂಡ ನಿತ್ಯವೂ ಕೂಡ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇವೆ. ರಥೋತ್ಸವದಲ್ಲಿ ಗೋಕಾಕಿನ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ, ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ವೈದಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರು ಆದ ಶ್ರೀ ವಿದ್ವಾನ್ ಸಂಪತ್ ಕುಮಾರ್ ಶಾಸ್ತ್ರಿಗಳು, ನಿಶಾಂತ ಸ್ವಾಮಿ, ಉದಯ್ ಕೋರಿಮಠ್, ಮಹಂತೇಶ್ ಹಿರೇಮಠ್ ಸೇರಿ ಶ್ರೀ ಮಠದ ವೇದವಟ್ಟುಗಳು, ಭಕ್ತರು ಭಾಗವಹಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.